ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಂದೇ ಕ್ಷೇತ್ರ. ಅಜ್ಜಿನಹಳ್ಳಿ ಗ್ರಾಮ ಪಂಚಾಯತಿಯ ಉಲುವೇನಹಳ್ಳಿ ಅಲ್ಲಿ ಇದು ಬೆಳಗಿನ ಜಾವ 7 ಗಂಟೆಗೆ ಆಗಿರ್ತಕ್ಕಂಥದ್ದು. ನಾನು ಗರ್ಭಿಣಿ ಚಿರತೆ ಸತ್ತಾಗಲೇ ನಾನು ಗಲಾಟೆ ಮಾಡಿದ್ದೆ ಅಸೆಂಬ್ಲಿಲಿ. ಪೊಲೀಸ್ ಆಫೀಸರ್ಸ್ಗೆ, ಫಾರೆಸ್ಟ್ನವ್ರಿಗೆ ಮತ್ತೆ ಮೈನ್ಸ್ ಅಂಡ್ ಜಿಯಾಲಜಿ ಅವರಿಗೆ ಗಲಾಟೆ ಮಾಡಿದ್ದೆ. ಜೊತೆಗೆ ಪೆಟಿಷನ್ ಕಮಿಟಿಲೂ ಕೂಡ 3-4 ಸಾರಿ ಚರ್ಚೆನೂ ಕೂಡ ಆಗಿತ್ತು. ಬೆಳಗಿನ ಜಾವ 7 ಗಂಟೆಗೆ 10 ಜನ ಕಾರ್ಮಿಕರು ಕೆಳಗಡೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಬೆಳಗಿನ ಜಾವ 7 ಗಂಟೆಗೆ ಹೋಗಿದ್ದಾರೆ. ಅಲ್ಲಿಂದ 100 ಅಡಿ ಮೇಲ್ಗಡೆ ಇನ್ನೊಬ್ರದ್ದು ಕ್ವಾರೆ, ಅವರು ಇಟಾಚಿ ಮುಖಾಂತರ ಕ್ಲೀನ್ ಮಾಡಿಸಿ ಆ ಗುಳಿ ತೋರಿಸಿ ಬ್ಲಾಸ್ಟ್ ಮಾಡ್ತಕ್ಕಂಥದ್ದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಅಷ್ಟೊತ್ತಿಗೆ ರೆಡಿ ಆಗೋತ್ತಿಗೆ ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಬಂಡೆಗಳೆಲ್ಲ ಕಳಚಿ, ಇಟಾಚಿನೂ ಕಳಚಿ ಕೆಳಗಡೆ ಬಿದ್ದಿದೆ. ಯಾರು ಕೆಳಗಡೆ ಕೆಲಸ ಮಾಡ್ತಾ ಇದ್ರು ಕಾರ್ಮಿಕರು 10 ಜನ ಇದ್ರು ಅಂತ ಮಾಹಿತಿ. 10 ಜನದಲ್ಲಿ ಈಗ ಆಲ್ರೆಡಿ 7 ಜನ ಸ್ಪಾಟ್ ಔಟ್ ಆಗ್ಬಿಟ್ಟಿದ್ದಾರೆ. ಇನ್ನು 3 ಜನ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ಅದರಲ್ಲಿ ಒಬ್ಬರು ಸ್ಪಾಟ್ ಔಟ್ ಆಗಿದ್ದಾರೆ ಅಂತಕ್ಕಂಥದ್ದು. 8 ಜನ ಒಟ್ಟು ಸಾವಾಗಿದೆ ಅಂತಕ್ಕಂಥದ್ದು. ಇದು ಟೋಟಲಿ ಇಲ್ಲಿಗಲ್ ಆಗಿ ಮೈನ್ಸ್ ಅಂಡ್ ಜಿಯಾಲಜಿಯವರು ಶಾಮೀಲಾಗಿದ್ದಾರೆ, ಫಾರೆಸ್ಟ್ನವರು ಶಾಮೀಲಾಗಿದ್ದಾರೆ, ಲೋಕಲ್ ಪೊಲೀಸ್ನವರು ಕೂಡ ಶಾಮೀಲಾಗಿದ್ದಾರೆ. ಪ್ರಶ್ನೆ ಮಾಡಿದ್ರಿ ಸರ್, ಅಸೆಂಬ್ಲಿಲಿ ಪ್ರಶ್ನೆ ಮಾಡಿದ್ದೀನಿ. ಎಂಟೈರ್ ಬಂಡೆ ಓನರ್ಸ್ನ ಚಂದ್ರಪ್ಪ ಸರ್ಕಲ್ ಇರ್ತಕ್ಕಂಥ ರೆಸಾರ್ಟ್ನಲ್ಲಿ ಕೂಗಿ ಸಭೆ ಮಾಡಿದ್ದೀನಿ. ಎಚ್ಚೆತ್ಕೊಳ್ಳಿ, ನೀವು ಗರ್ಭಿಣಿ ಚಿರತೆ ಸತ್ತಾಗಲೇ ಎಚ್ಚೆತ್ಕೊಳ್ಳಿ. ದನ ಕರುಗಳು ಸಾಯ್ತಿದ್ದಾರೆ, ತೊಂದರೆ ಆಗ್ತಿದೆ ಮನುಷ್ಯರಿಗೆ. ನೀವೆಲ್ಲ ಲೀಗಲ್ ಆಗಿ ಬ್ಲಾಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಮಾಡಿ, ಇಲ್ಲಿಗಲ್ ಆಗಿ ಮಾಡಕ್ ಹೋಗಬೇಡಿ, ತೊಂದರೆ ಆಗ್ತಿದೆ ಅಂತ ಅವ್ರಿಗೂ ಸಭೆ ಮಾಡಿದ್ದೇನೆ. ಮೈನ್ಸ್ ಅಂಡ್ ಜಿಯಾಲಜಿ ಆಫೀಸರ್ಗೂ ಕೂಡ ಸಭೆ ಮಾಡಿದ್ದೇನೆ. ಪೆಟಿಷನ್ ಕಮಿಟಿಯಲ್ಲೂ 3-4 ಸಾರಿ ಕೂಡ ಚರ್ಚೆ ಆಗಿದೆ. ಆದ್ರೂ ಕೂಡ ಅವಾಗ ಹೇಳ್ತಾರೆ, ಆಮೇಲೆ ಅದನ್ನ ಮುಚ್ಚಾಕ್ತಾರೆ. ಈಗ ಗರ್ಭಿಣಿ ಇದ್ರದ್ದು ಎನ್ಕ್ವೈರಿ ಮಾಡಕ್ಕೆ ಆರ್ಡರ್ ಮಾಡಿದ್ರು, ಎಲ್ಲ ಮುಚ್ಚಾಕಿದ್ರು. ಮೈನ್ಸ್ ಅಂಡ್ ಜಿಯಾಲಜಿಯನ್ನು ಹೇಳಿದ್ರು, ಅದು ಎಲ್ಲ ಮುಚ್ಚಾಕಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಹೋಗ್ತಾ ಇದ್ದೆ. ಈಗ ಮುಖ್ಯಮಂತ್ರಿಗಳಿಗೆ ಇಲ್ಲಿ ಬರ್ತಾರೆ 11 ಗಂಟೆಗೆ ಅಂತಂದ್ರು. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಏನ್ ಸೀರಿಯಸ್ನೆಸ್ ಇದೆ, ಏನ್ ಹುಡುಗಾಟ ಅಲ್ಲ ಸರ್. 9 ಜನ 10 ಜನ ಸಾವು ಅಂತಂದ್ರೆ ಯಾರು ಕಾರಣಕರ್ತರು? ನನ್ನ ಪ್ರಕಾರ ಈ ಮೈನ್ಸ್ ಅಂಡ್ ಜಿಯಾಲಜಿ, ಲೋಕಲ್ ಪೊಲೀಸ್ ಮತ್ತೆ ಫಾರೆಸ್ಟ್ ಅಫಿಷಿಯಲ್ಸ್, ಇವ್ರು ಪೊಲ್ಯೂಷನ್, ಇವ್ರು 3 ಜನ ಮೇಲೆ ಎಫ್ಐಆರ್ ಮಾಡಬೇಕು. A1, A2, 3, A4 ಈ ಅಧಿಕಾರಿಗಳ ಮೇಲೆ ಎಫ್ಐಆರ್ ಮಾಡಿದಾಗ ಮಾತ್ರ ಇದ್ಯಾರೋ ಬಡಪಾಯಿಗಳು ಸಾವು ನಿಲ್ತದೆ. ಇಲ್ಲದೆ ಹೋದ್ರೆ ಕೇಸ್ ಮುಚ್ಚಾಕ್ಬಿಡ್ತಾರೆ. ಪ್ರಬಲ ಇದ್ದಾರೆ. ಈಗ ಯಾರು ಬಂಡೆ ನಡೆದಿದೆ ಆ ಕರ್ನಾಟಕ ಸ್ಟೇಟ್ ಕ್ರಷ್ ಮಾಲೀಕರ ಅಧ್ಯಕ್ಷ, ಅವ್ರದೇ ಫ್ಯಾಮಿಲಿ ಇದು. ಹಣವಂತರವರು ಏನ್ ಬೇಕಾದರೂ ಮಾಡ್ತಾರೆ. ಅದಕ್ಕೆ ಯಾವುದೇ ಬಂಡೆ ಆಗಲಿ, ನನ್ನ ಪ್ರಕಾರ ಸಣ್ಣ ಪುಟ್ಟದವ್ರದ್ದಾಗಲಿ ದೊಡ್ಡದವರಾಗಿರ್ಲಿ, ಯಾರು ಇಲ್ಲಿಗಲ್ ಆಗಿದೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ಆ 9 ಜನಕ್ಕೆ ಫ್ಯಾಮಿಲಿಗೆ ನ್ಯಾಯ ಕೊಡ್ತಕ್ಕಂಥದ್ದನ್ನ ಮಾಡಬೇಕು. ಇದು ಗೊತ್ತಿಲ್ಲ, ಇನ್ನೂ ಗೊತ್ತಾಯ್ತಲ್ಲ. ಹೊರಗಡೆ ಒಟ್ಟಿನಲ್ಲಿ ಹೊರಗಡೆಯವರು 10 ಜನ ಪಾಪ ಬೆಳಗ್ಗೆ 7 ಗಂಟೆಗೆ ಹೋಗಿರ್ತಕ್ಕಂಥದ್ದು. ಇನ್ನೂ ಅವ್ರು ಯಾವ ಊರಿನವರು ಎಲ್ಲಿಯವರು ಅಂತಕ್ಕಂಥದ್ದು ಮಾಹಿತಿ ಇಲ್ಲ. ಒಟ್ಟಿನಲ್ಲಿ 10 ಜನನು ಸೀರಿಯಸ್ ಅಂತ ಹೇಳ್ತಿದ್ದಾರೆ. SP ಅವರೆಲ್ಲ ಸ್ಪಾಟ್ಗೆ ಬಂದಿದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಇದು ಸೀರಿಯಸ್ ತಂದು ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಕೂಡ ಸ್ಪಾಟ್ ಅವ್ರಿಗೆ ಪರಿಹಾರ ಘೋಷಣೆ ಮಾಡುವಂತದ್ದು ಒತ್ತಾಯ ಮಾಡ್ತಾರೆ ಸರ್. ಈಗ ಪರಿಹಾರ ಕೊಡ್ತಕ್ಕಂಥದ್ದು ಆಮೇಲೆ, ಇದು ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಪನಿಷ್ಮೆಂಟ್ ಕೊಡದೆ ಹೋದ್ರೆ, ಈಗ ಮುಖ್ಯಮಂತ್ರಿಗಳಿಗೆ ಹೇಳಿದ್ರೆ ಪರಿಹಾರ ಕೊಡ್ತಾರೆ, ಅದು ಬೇರೆ. ಈಗ ಸಾವು ಬರ್ತದ ಮತ್ತೇನೆ. ಅವ್ರ ಕುಟುಂಬಕ್ಕಾಗಿರ್ತಕ್ಕಂಥ ನೋವಿಗೆ ಪರಿಹಾರ ಸೂಕ್ತ ಒಂದೇ ಅಲ್ಲ. ಬಂಡೆಯವರು ಯಾರು ಇದಕ್ಕೆ ಇಲ್ಲಿಗಲ್ ಆಗಿ ಮಾಡ್ತಿದ್ದಾರೆ, ಆಮೇಲೆ ಕೇರ್ಲೆಸ್ ಆಗಿ ಮಾಡ್ತಿದ್ದಾರೆ, ಅವ್ರ ಮೇಲೆ ಕಠಿಣ ಕಾನೂನನ್ನ ಆಗದೆ ಹೋದ್ರೆ ಇನ್ನು ಮುಂದೆನೂ ಈ ತರದ ಅನಾಹುತ ಆಗ್ತಾ ಇರ್ತದೆ, ಸೊತ್ತೋಗ್ತಾ ಇರ್ತಾರೆ, ಮುಚ್ಚಾಕ್ತಾನೆ ಇರ್ತಾರೆ. ಅದಕ್ಕೆ ಇದಕ್ಕೇನು ಅನಾಹುತ ಆಗಿದೆ ಅದಕ್ಕೆ ಫಸ್ಟ್ ಆ ಮಾಲೀಕನ ಅರೆಸ್ಟ್ ಮಾಡಿ ಅವರಿಗೆ ಪನಿಷ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಆ ಮಾಲೀಕರಿಂದನೇ ಅವರಿಗೆ ಪರಿಹಾರವನ್ನ ಕೊಡಿಸಬೇಕು ಅಂತಕ್ಕಂಥದ್ದು ನಂದು. ಈಗೇನು 10 ಜನ ಇದ್ದಾರಲ್ಲ, 100 ಕೋಟಿ ದುಡಿದಿದ್ದಾರೆ, 1 ಕೋಟಿ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ. ಅದೇ ಪ್ರಕಾರ ಮಾಡ್ತೀನಿ. ಥ್ಯಾಂಕ್ ಯು.